बीजापुर में बस स्टैंड की ऐसी हालत हो गई बैठी अभी, इधर कौन पूछने वाला नहीं है। ऐसा पूरा गंदगी फैली गई इधर। ये बीजापुर शहर का सेंट्रल बस स्टैंड है या कोई देहात का बस स्टैंड, क्योंकि बीजापुर शहर के बस स्टैंड की ऐसी बुरी हालत हो चुकी है। यहाँ पर दिल रुकना भी मुनासिब नहीं करता और यहाँ पर इतनी बदबू फैली हुई है, इतनी गंदगी है, हर जगह कचरा ही कचरा भरा हुआ है। इसका कौन है जिम्मेदार, जानेंगे यहाँ की पब्लिक से और पब्लिक से पूछेंगे कि यहाँ पर हालात क्या क्या हैं और किस हालत में है बस स्टैंड की हालत। है आपका आई एक्सप्रेस न्यूज़ में मैं हूँ असीम इनामदार और कैमरामैन वशीम के साथ। ये देखिए बीजापुर शहर की सेंट्रल बस स्टैंड की हालत। यहाँ के पब्लिक का ओपिनियन को लेते हैं, पब्लिक से जानते हैं। लेकिन मैं यहाँ का लगता है सर बस स्टैंड स्वच्छ ಐತಿ ಎಲ್ಲ ಕಡೆ ಸ್ವಚ್ಛ ಅದ ಸ್ವಚ್ಛನೂ ಅದ ಹೊಲಸೂ ಅದ ಎರಡೂ ಅದ ಪೂರಾ ಹೊಲಸೂ ಇಲ್ಲ ಪೂರಾ ಸ್ವಚ್ಛನೂ ಇಲ್ಲ ಈಗ ಹ್ಯಾಂಗೆ ಆಗ್ಬೇಕು ಸರ್ ಬಸ್ ಸ್ಟ್ಯಾಂಡ್ बीजापुर सेंट्रल बस स्टैंड ಸರ್ ಇದು ಹಂಗೆ ಸುಂದರಕರಣೆ ಆಗಬೇಕು ಇದರದ್ದು ಕಾರಣ ಮತ್ತು ಇದರದ್ದು ಇದು ಯಾರು ಮಾಡ್ಬೇಕು ಸರ್? ಯಾರು ಮಾಡಬೇಕು? ಸರ್ಕಾರ ಮಾಡಬೇಕು. ನಾವು ಮಾಡೋಕ್ಕಾಗದ, ನೀವು ಮಾಡೋಕ್ಕಾಗದ? ಸರ್ಕಾರ ಮಾಡ್ಬೇಕಲ್ಲ. ಸರ್ಕಾರ ಬಿಟ್ಟು ಮತ್ತೇನು ಬೇರೆ ಮಾಡೋಕ್ಕಾಗದಲ್ರಿ ಆಗಲ್ಲ. ನೋಡ್ಬೇಕು, ಕಣ್ಣು ತೆರಿಬೇಕು, ಇಲ್ಲಿ ಯಾರದಾರ ಇದು ಮಾಡಬೇಕು. ಸರ್ ಸರ್ ಬಸನಗೌಡ ಅಂತೇಳಿ ಈ ಬಿಜಾಪುರ ಬಸ್ ಸ್ಟ್ಯಾಂಡ್ 2ನೇ ನಂಬರ್ ನಮ್ಮ ಬಿಜಾಪುರ ಪ್ರಕಾರದಾಗಲ್ಲಿ ಎಲ್ಲ ಕಡೆ ಕೆಲಸ ಆಗ್ಲಾಗತ್ತೈತಿ. ಆದರೆ ಇದು ಬಸ್ ಸ್ಟ್ಯಾಂಡ್ದಾಗ ಏನೈತೆ ಅಂದ್ರೆ ರೋಡ್ ಮೇಲೆ ಬೆಸ್ಟ್ ಆಸರಕ್ಕಾಗಂದ್ರೆ ಹೆಣ್ಮಕ್ಳಾಗಲಿ ಮತ್ತು ಗಂಡು ಮಕ್ಕಳಾಗಲಿ ನಿಂತು ಹುಚ್ಚು ಹೋಗ್ತಾರೆ. ಯಾಕಂದ್ರೆ ಸಂಡಾಸ್ ಬಾತ್ರೂಮ್ದಾಗ ಅದು ಡೋರ್ ಚಲೋ ಇಲ್ಲ ಮತ್ತು ಅದು ಕಸ ಇಲ್ಲಿ ತಂದು ಹೊರಗೆ ಹೋಗಿದ್ದಾರೆ. ಹೊರಗೆ ಹೋದ ನೋಡಿದ್ರೆ ಎಲ್ಲ ಗಟ್ರ ಫುಲ್ ಅದಾವ್ರಿ. ಕಡೆ ಮನುಷ್ಯನೂ ಬೀಳ್ತಾವೆ, ಗಾಡಿನೂ ಬಿದ್ದಾವ್ರಿ. ಎಷ್ಟು ಸಲ ಆಟೋ ಆಗಲಿ ಇವತ್ತು ಏನಾರು ಆಗಲಿ ಜಗದ ಬಿದ್ದವ್ರಿ ಹೊರಗೆ. ಚಲೋ ಬಂದ ಶಾಸಕ ಆಗಲಿ ರೀ, ಇವತ್ತು ನಮ್ಮ ಮಹಾನಗರ ಪಾಲಿಕರ ಯಾರು ಅಧಿಕಾರ ಅದಾರ ಅವ್ರು ಎಲ್ಲರೂ ಬರಬೇಕು, ಬಂದ ಕಿಶಿಂದ ನೋಡಬೇಕು. ಅದು ಬಿದ್ದ ಮೇಲೆ ಸರ್ ನೀವು ಕಂಪ್ಲೇಂಟ್ ಮಾಡಿದ್ರಿ? 2-3 ಸಲ ಮಾಡಿವ್ರಿ ಸರ್. ಮಾಡಿವ್ರಿ. ಇನ್ನತನ ಅವರು ಹೇಳಿವ್ರಿ, ಅವ್ರು ಬಂದು ಇನ್ನತನ ನೋಡಿಲ್ರಿ. ಯಾವ ರೆಸ್ಪಾನ್ಸ್ ಬರೀ ಬರ್ತಾರೆ, ಅದು ಕಸ ಅಷ್ಟು ತೆಗತ್ತೆ ಹೋಗ್ಬಿಡ್ತಾರೆ. ಅದ್ರ ಮೇಲೆ ಸ್ವಲ್ಪ ಏನೋ ಸ್ಲ್ಯಾಪ್ ಆಗಬೇಕು, ಇದನ್ನು ಪರಿಶಿ ಆಗಬೇಕು. ಅಂದ್ರೆ ಮಂದಿ ರಾತ್ರಿ ಹೋಗ್ತಾರೆ, ಕುಡಿದವರು ಹೋಗೋರು, ಗಾಡಿಯವರು ಹೋಗೋರು. ಸ್ವಲ್ಪ ಕಾಲು ಜಾರದಂದ್ರೆ ಒಳಗೆ ಬರ್ತಾರೆ. ಗಟ್ರ ನೋಡ್ರಿ ಎಲ್ಲ ಫುಲ್ಲಾನ ಐತ್ರಿ. ಅಲ್ಲಿ ಐತ್ರಿ ಸರ್ ನಾನು ಇಷ್ಟು ವಾಸನೆ ಬರಾಕತ್ತೈತಿ, ಕ್ಲೀನಿಲ್ಲ. ಅದ್ರ ಬಗ್ಗೆ ಹಿಂಗೆ ಮಾಡ್ತೈತಿ. ಇದು ಎಲ್ಲರೂ ಇದು ಕಂಪ್ಲೀಟ್ ಆಗೋಣ 2-3 ಸಲ ಕಂಪ್ಲೀಟ್ ಆಗೋಣ. ಇದು ಸ್ವಲ್ಪ ಲೈಟ್ ಗೇಟ್ ಹಾಕ್ಯಾರಿ ಬಸ್ ಸ್ಟ್ಯಾಂಡ್ದಾಗ. ಮೊದಲು ಏನೂ ಇದ್ದಿದ್ದಿಲ್ಲ, ಎಲ್ಲ ಕತ್ತಲ್ ಬಿದ್ದದ್ರಿ ಪೂರಾ. ಇದು ಏನು ರೌಂಡಿಂಗ್ ಐತಲ್ರಿ, ಹುಡುಗರವ್ರಿಗೆ ಚಲೋ ಆಗೈತ್ರಿ. ಇದು ಎಲ್ಲ ಕತ್ತಲ್ ಬಿದ್ದಾಗ ಈಗ ಸ್ವಲ್ಪ ಲೈಟ್ ಹಾಕ್ಯಾರಿ. ಸ್ವಲ್ಪ ಬಸ್ ಸ್ಟ್ಯಾಂಡು ಅಗದಿ ಫಾಸ್ಟ್ ಏರಿಯಾ ಬರ್ಬೇಕ್ರಿ, ಅಗದಿ ಫಾಸ್ಟ್ ಏರಿಯಾ ಇರ್ಬೇಕ್ರಿ. ಯಾಕಂದ್ರೆ ಬಿಜಾಪುರ 2ನೇ ನಂಬರ್ ಬಸ್ ಸ್ಟ್ಯಾಂಡ್ ಐತ್ರಿ. ಇದು ಅಗದಿ ಸ್ವಚ್ಛ ಆಗ್ಬೇಕ್ರಿ. ಅದನ್ನೇ नाम क्या था? फारूक। हमारा नाम सुपार। जो बीजापुर का सेंट्रल बस स्टैंड है, तो उसकी हालत देखो कैसी हो गई है। कहाँ देखे तो वहाँ बास आने लगी है, लाइट भी चालू की है, लाइट भी बंद करें यहाँ पर। तो ऐसे कनेक्ट देखा बीजापुर का। बीजापुर में बस स्टैंड की ऐसी हालत हो गई बैठी अभी, इधर कौन पूछने वाला नहीं है। ऐसा पूरा गंदगी फैली गई इधर, कोई भी पूछने वाला नहीं है। इसको साफ करना है, कुछ भी नहीं। इधर पूरा संडास बाथरूम रोड पे ही करते, आते कस्टमर हम इधर देखते हैं, पूरा रोड पे ही करते। हम कैसे रुकने का इधर? यहाँ पुलिस ये कचरा जो भी लोगों से नहीं, उनको आपको पूछने वाले गाड़ी की सिक्योरिटी कौन तो है यहाँ? कोई भी नहीं है। कौन भी आता यूँ सड़ता कचरा, यूँ सड़क को यूँ चले जाता। अब यहाँ कचरा सेटे ना पब्लिक पूछती, ना सिक्योरिटी है, ना गार्ड है, कुछ भी नहीं। कोई भी नहीं। आने का, कचरा सड़ने का, जाने का। इधर रोड पे है तो रोड पे ही सड़के जाती है। इधर महिला इधर ही टारत बैठने का, इधर ही रोड पे ये करते। इधर कुछ भी ये बाथरूम का इधर कुछ भी ये नहीं है। ये देखो ऐसे ही सड़ते कचरा सड़ के इधर से चले जाते। इधर की गंदगी पूरे हमारे को
इतना बात उठे रहती है, कुछ कोई भी पूछने वाला नहीं, तो सब आने का चलो तो हम इसका जिम्मेदार कौन होगा? मच्छर इधर बहुत आते, इधर कोई भी पूछने वाला नहीं, इतना गंदगी फैले रहती है इधर। ನಿಮ್ಮ ಹೆಸರ ಇಲ್ಲೇ ಕೆಲಸ ಮಾಡಿದ್ರು